ಸಿದ್ಧರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಮಹಾಭಾರತದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ವಿಮರ್ಶಕರೇ, ಆಸಕ್ತರೇ, ಉದ್ಯೋಗ ಪರ್ವದಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂಥ ಭಾಗ ಕೃಷ್ಣನ ದೌತ್ಯ ಸಂಧಾನಕ್ಕಾಗಿ ಕೌರವನ ಸಭೆಗೆ ಬರತಕ್ಕಂಥ ಕೃಷ್ಣನ ಪಾತ್ರ. ಈ ಸಂಧಿ ಪ್ರಸ್ತಾವ ಹೆಚ್ಚು ಒಲವು ತೋರಿದ್ದು ಸಂಧಿಯಾಗಬೇಕು, ಯುದ್ಧ ಕೂಡದು ಅಂತ ಪ್ರಯತ್ನ ಪಟ್ಟಿದ್ದು, ಸಂಧಿಯನ್ನು ಅಪೇಕ್ಷಿಸಿದ್ದು ಧರ್ಮರಾಯ. ಧರ್ಮರಾಯ ಹೇಳಿದ, ಯುದ್ಧ ಬಹಳ ತೊಂದರೆ, ಬಹಳ ಕಷ್ಟ, ಬಹಳ ನೋವು, ಬಹಳ ಸಾವು, ಎರಡೂ ಕಡೆ ಸಾವು ಹೆಚ್ಚಾಗಿ ಸೋತವನಿಗೂ ಗೆದ್ದವನಿಗೂ ಇಬ್ಬರಿಗೂ ಮನಸ್ಸು ಸಮಾಧಾನ ಇರೋದಿಲ್ಲ. ಆದ್ದರಿಂದ ಕೃಷ್ಣ ಯುದ್ಧ ಬೇಡ, ಸಂಧಿನೇ ಸರಿ. ಆದರೂ ಕೃಷ್ಣನನ್ನು ಸಂಧಾನಕ್ಕಾಗಿ ಕಳಿಸುವುದು ಧರ್ಮರಾಯನಿಗೆ ಇಷ್ಟ ಇರಲಿಲ್ಲ. ಅದವನು ಒಳ್ಳೆ ಮನಸ್ಸು, ಅಲ್ಲಿ ಹೋದರೆ ದುರ್ಯೋಧನ ಏನಾದರೂ ಕೆಡಕುಂಟ ಮಾಡಬಹುದು ಕೃಷ್ಣನ ಮೇಲೆ, ಕೃಷ್ಣನಿಗೆ ಅವಮಾನ ಮಾಡಬಹುದು. ಅದು ಧರ್ಮರಾಯನ ಹಿಂಜರಿಕೆ. ಅವನು ಹೋಗಬೇಡ ಅಂತ ಹೇಳ್ತಾನೆ, ನೀನು ಸಂಧಾನಕ್ಕೆ ಹೋಗಬೇಕಾದಿಲ್ಲ. ಬಹುಶಃ ಇನ್ಯಾರನ್ನು ಕಳಿಸಬೇಕು ಅಂತ ಅವನ ಮನಸ್ಸಿನಲ್ಲಿ ಗೊತ್ತಿಲ್ಲ. ಅಂತೂ ಸಂಧಿ ಬೇಕು ಅಂತಿದ್ದಾನೆ, ಸಂಧಾನಕ್ಕೆ ಕೃಷ್ಣ ಹೋಗೋದು ಬೇಡ ಅಂತ ಇದ್ದಾನೆ. ಅದು ಕೃಷ್ಣನಿಗೆ ಬಹಳ ಅಸಮಾಧಾನ ಆಯಿತು. ಸಂಧಿ ಬೇಕು ಅಂತ ಧರ್ಮರಾಯ ಹೇಳ್ತಾ ಇದ್ದಾನೆ ಅಂತ. ಅವನ ಆಶ್ಚರ್ಯಕ್ಕೆ ಭೀಮಸೇನೂ ಸಂಧಿ ಇರಲಿ ಅಂದ್ಬಿಟ್ಟು, ಅರ್ಜುನನೂ ಸಂಧಿ ಇರಲಿ ಅಂದ್ಬಿಟ್ಟ. ಅಣ್ಣಂದ್ರೆಲ್ಲ ಹೇಳ್ತಾ ಇದ್ದಾರೆ ಸಂಧಾನವೇ ಆಗಲಿ ಅಂತ. ನಕುಲನೂ ಹೇಳಿಬಿಟ್ಟು. ನಿರಾಶನಾದ ಕೃಷ್ಣ ಸಹದೇವನಲ್ಲಿ ಕೇಳಿದ. ಸಹದೇವ ಹೇಳಿದ, ಇಲ್ಲ ಅಲ್ಲ, ಯುದ್ಧ ಇರಬೇಕು. ಅವನು ಯಾವ ಮಟ್ಟಕ್ಕೆ ಹೋಗಿ ಹೇಳ್ತಾನೆ ಅಂದರೆ, ಕೃಷ್ಣ ನೀನು ಹೋಗುವುದು ಸಂಧಾನಕ್ಕಲ್ಲ, ಯುದ್ಧವನ್ನು ಬಲಿದು ಬರಬೇಕು, ಯುದ್ಧವೇ ಆಗಬೇಕು. ಕೃಷ್ಣಗೆ ಆದಂತಹ ಅವಮಾನ, ವಸ್ತ್ರಾಪಹರಣ, ಕೇಶಭಂಗ ಇದೆಲ್ಲ ನೆನಪಿಸಿಕೊಂಡ್ರೆ ನೀವು ಯಾರೂ ಯುದ್ಧ ಮಾಡದೇ ಅಕಸ್ಮಾತ್ ನೀನು ಸಂಧಾನ ಒಪ್ಕೊಂಡು ಬಂದರೂ ನಾನು ಹೋಗಿ ಯುದ್ಧ ಮಾಡ್ತೀನಿ ಅಂತ ಘೋಷಿಸ್ಬಿಟ್ರು ಸಹದೇವ. ಹೀಗಾಗಿ ಪಂಚಪಾಂಡವರಲ್ಲಿ ಒಬ್ಬನು ಮಾತ್ರ ಯುದ್ಧವನ್ನು ಮಾನ್ಯ ಮಾಡಿದ್ದಾನೆ. ಸಾತ್ಯಕಿಯೂ ಯುದ್ಧ ಇರಲಿ ಅಂತ ಹೇಳ್ತಾನೆ. ಆಶ್ಚರ್ಯ ಅಂತ ಹೇಳಿದರೆ, ಯಾವಾಗ ಸಹದೇವ ಯುದ್ಧವೇ ಸರಿ ಅಂತ ಹೇಳಿದ್ನೋ ಅಲ್ಲಿ ಆ ಸಭೆಯಲ್ಲಿದ್ದಂಥ ಎಲ್ಲರೂ ಕರತಾಡನ ಮಾಡಿದರು ಅಂತ. ಎಲ್ಲರೂ ಯುದ್ಧ ಬೇಕು ಅಂತ ಇದ್ದರೆ ಧರ್ಮರಾಯ ಮಾತ್ರ ಧರ್ಮರಾಯನ ಮಾತನ್ನು ಕೇಳಿ ಭೀಮ ಅರ್ಜುನರಿಬ್ಬರು ಅಣ್ಣಂದರೆಲ್ಲ ಹಾಗಿದ್ದಾರೆ ಅಂತ ಹೇಳಿ ನಕುಲನೂ ಯುದ್ಧವೇ ಬೇಡ, ಸಂಧಾನವೇ ಸರಿ ಅನ್ನುವ ನಿರ್ಣಯದಲ್ಲಿದ್ದರು ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ವಿ. ಇದೀಗಿನ ಉಪನ್ಯಾಸವನ್ನು ಆರಂಭ ಮಾಡೋಣ. ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ. ಪಾಂಡವರ ಪ್ರತಿಕ್ರಿಯೆಯನ್ನು ಪಡೆದ ಮೇಲೆ ಕೃಷ್ಣ ದ್ರೌಪದಿಯತ್ತ ಮುಖ ಮಾಡಿದ್ದಾನೆ. ಏನಮ್ಮ ನಿನ್ನ ಅಭಿಪ್ರಾಯ ಏನು? ಅಗ್ನಿ ಪರ್ವತದಂತೆ ಸಿಡಿದು ಬಿಟ್ಟಳು. ಏನು ಗಂಡಂದ್ರಿವರೆಲ್ಲರೂ, ಏನು ಭೀಮ ಹೀಗೆ ಮಾತಾಡ್ತಾ ಇದ್ದಾರಲ್ಲ. ಅನುಭವಿಸಿದವಳು ನಾನು, ಕಷ್ಟಪಟ್ಟವಳು ನಾನು, ಮಾನ ಹೋಗಿದ್ದು ನನಗೆ, ಸಭೆಯಲ್ಲೆಲ್ಲ ಎಳೆದಾಡಿಸಿಕೊಂಡಿದ್ದು ನನ್ನನ್ನು, ನಾನು ಕಾಡಿನಲ್ಲಿ ಹೋಗಿ ಅವಸ್ಥೆ ಪಟ್ಟವಳು ನಾನು, ನನಗೆ ಯಾಕೆ ಬೇಕಾಗಿದೆ ಈ ಹಣೆ ಬರಹ?
ನಾನು ನಮ್ಮ ಗಂಡಂದಿರನ್ನ ಬೈದಿಲ್ಲ. ಅವರು ಮಾಡಿದ ತಪ್ಪೋ ಸರಿಯೋ ಅನುಭವಿಸ್ಬಿಟ್ಟಿದ್ದೀನಿ ಕಷ್ಟನ. ಅವಾಗೆಲ್ಲ ಹೇಳ್ತಾ ಇದ್ದಿದ್ದೇನು, ವನವಾಸ ಅಜ್ಞಾತವಾಸಗಳು ಮುಗಿದ ಮೇಲೆ ನಮ್ಮ ರಾಜ್ಯ ನಮಗೆ ಸಿಗುತ್ತೆ ಅಂತ. ಹಾಗೆ ತಾನೇ ಪಣ ಇಟ್ಟಿದ್ದು. ಆವಾಗ ಪಣ ಇಟ್ಟಾಗ ಏನು ಹೇಳಿದರು, 12 ವರ್ಷ 1 ವರ್ಷ ಆದಮೇಲೆ ನಿಮ್ಮ ರಾಜ್ಯವನ್ನು ತಿರುಗಾ ಕೊಡ್ತೀವಿ, ಅಜ್ಞಾತವಾಸದಲ್ಲಿ ಅಕಸ್ಮಾತ್ ನಾವು ಕಂಡುಹಿಡಿದ್ರೆ ನೀವು ಮತ್ತೆ ಹೋಗ್ಬೇಕು. ಇಷ್ಟೇ ಆಗಿದ್ದಂಥ ಕರಾರು. ಅದರಂತೆ ನಾವು ಅವ್ರು ಕೊಡಬೇಕು. ಅವ್ರು ಕೊಡಲ್ಲ ಅಂದ್ರೆ ಏನು ಮಾಡಬೇಕು? ಏನು ಸಂಧಾನ? ಸಂಧಿ ಮಾಡಿಸಿ ಅಂದ್ರೆ ಅರ್ಥ ಏನು? ಇಷ್ಟಕ್ಕೂ ಸಂಧಾನ ಯಾಕೆ ಬೇಕಾಗಿದೆ? ಯುದ್ಧವೇ ಮಾಡಬೇಕು, ನಮ್ಮ ರಾಜ್ಯವನ್ನು ನಾವು ತಗೋಬೇಕು. ಅದು ಬಿಟ್ಟು ಹೇಡಿಗಳಾಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಎಲ್ಲರೂ. ನನ್ನ ಗಂಡಂದ್ರು ಅವರೇನು ಬರೋದು ಬೇಡ ಯುದ್ಧಕ್ಕೆ. 5 ಜನ ಮಕ್ಕಳಿದ್ದಾರೆ, ಅಭಿಮನ್ಯು ಇದ್ದಾನೆ, ಸಾತ್ವಿಗೆ ಒಪ್ಕೊಂಡಿದ್ದಾನೆ, ಸಹದೇವ ಇದ್ದಾನೆ, ನಮ್ಮ ಅಪ್ಪನ ಹತ್ರ 3 ಅಕ್ಷೋಹಿಣಿ ಸೈನ್ಯ ಇದೆ, ಸಾಕು, ನಾವೇ ಯುದ್ಧಕ್ಕೆ ಹೋಗ್ತೀವಿ. ಇವರು ಮುಖಕ್ಕೆ ಮಂಗಳಾರತಿ ಎತ್ತ ಅನ್ನುವಷ್ಟು ತೀಕ್ಷ್ಣವಾಗಿ ನಿಂದಿಸಿ ಮಾತಾಡಬೇಕು. ಕೃಷ್ಣ ಆತನ ಯೋಚನೆಯನ್ನೆಲ್ಲ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದ್ದೇನೆ. ಕೃಷ್ಣ ಪ್ರಾರಂಭದಿಂದಲೂ ಯುದ್ಧದ ಪರವಾಗಿ ನಿಂತವನು. ಆತನ ಏಕೈಕ ಉದ್ದೇಶ, ಏಕೈಕ ದೀಕ್ಷೆ ಇದ್ದಂತೆ ಆತ ಹೇಳ್ತಾ ಇರತಕ್ಕಂಥದ್ದೆಲ್ಲ ತಪ್ಪಿಗೆ ಶಿಕ್ಷೆಯಾಗಬೇಕು. ಅವನು ಕೆಟ್ಟವನು, ಅವನ ಸಾಮ ಇಲ್ಲ, ಅವನಲ್ಲಿ ಸಾತ್ವಿಕತೆ ಇಲ್ಲ. ಏನು ಸಂಧಾನ ಹೋಗಿ ಕೇಳಿದ ತಕ್ಷಣಕ್ಕೆ ಕೊಟ್ಬಿಡ್ತಾನೆಯೇ? ಇಲ್ಲ. ಅವನು ಮಾಡಿದ ಘೋರವಾಗಿರತಕ್ಕಂಥ ಎಲ್ಲ ತಪ್ಪುಗಳಿಗೂ ಪಾಪಗಳಿಗೂ ಶಿಕ್ಷೆಯಾಗಬೇಕು. ಅದು ಯುದ್ಧವಾಗಬೇಕು, ಯುದ್ಧದಲ್ಲಿ ಅವನ ಮರ್ದನವಾಗಬೇಕು. ಅದು ಕೃಷ್ಣನ ಬಹಳ ಸುನಿಶ್ಚಿತವಾದಂತಹ ನಿರ್ಣಯ, ಸಿದ್ಧಾಂತ. ಆದರೆ ಧರ್ಮರಾಯ ಸಂಧಿ ಅಂತ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಯಾಕಾಗಿ ನಾನು ಸಂಧಿಗೆ ಹೋಗ್ತಾ ಇದ್ದೀನಿ ಅಂದರೆ, ಸಂಧಿಯ ಪ್ರಸ್ತಾವ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ, ರಾಜರಿಗೆ, ಬೇರೆ ರಾಜರಿಗೆ ನಾವು ಭೂಮಿಯನ್ನು ಕಬಳಿಸುವವರಲ್ಲ, ನಾವು ಅನ್ಯಾಯವಾಗಿ ಯುದ್ಧ ಮಾಡುವುದಿಲ್ಲ, ನ್ಯಾಯಯುತವಾಗಿ ನಮಗೆ ಬರಬೇಕಾಗಿರತಕ್ಕಂಥ ಭಾಗವನ್ನು ನಾವು ಕೇಳುತ್ತಿದ್ದೇವೆ ಅನ್ನುವುದು ಜನರಿಗೆ ಗೊತ್ತಾಗಬೇಕು. ಬೇರೆ ಇನ್ಯಾರೋ ಸಂಧಾನಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿದ್ರೆ ಅವರು ಎಷ್ಟು ಸಮರ್ಥವಾಗಿ ಅದನ್ನು ಮಂಡನೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹೀಗಾಗಿ ನಾನು ಶಾಂತಿ ದೂತನಾಗಿ ಸಂಧಿ ಕಾರ್ಯಕ್ಕೆ ಹೋಗ್ತಾ ಇರತಕ್ಕಂಥದ್ದು ಸಂಧಿಯನ್ನು ಮಾಡ್ಕೊಂಡು ಬರಬೇಕು ಅಂತ ಅಲ್ಲ. ಆದರೆ ಸಂಧಿಯ ಪ್ರಸ್ತಾವವನ್ನು ಮಾಡುವುದರಿಂದ ನೋಡತಕ್ಕಂಥ ಬೇರೆಯವರಿಗೆ ನಾವು ಸತ್ಪಥದಲ್ಲಿ ನಡೆಯುತ್ತಿದ್ದೇವೆ, ನಾವು ಯುದ್ಧಾಕಾಂಕ್ಷಿಗಳಲ್ಲ, ನಮಗೆ ಯುದ್ಧ ಬೇಕಾಗಿಲ್ಲ, ನಾವು ಸಂಧಾನಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳಿ ಅದನ್ನ ಜನರಿಗೆ ಬಿಂಬಿಸಬೇಕು. ಇಲ್ಲದಿದ್ದರೆ ದುರ್ಯೋಧನ ಒಂದೇ ಧರ್ಮರಾಯನ ಒಂದೇ ಬಿಡ್ತಾರೆ ಯುದ್ಧದ ಸಂದರ್ಭದಲ್ಲಿ. ಹಾಗಲ್ಲ, ನಮಗೆ ಯುದ್ಧ ಬೇಕಾಗಿಲ್ಲ ಅಂತ ಹೇಳಬೇಕು, ಹೇಳ್ತೀನಿ, ಅದನ್ನು ಗಟ್ಟಿಯಾಗಿ ಹೇಳ್ತೀನಿ. ಅದು ಅವನು ಒಪ್ಪಿಕೊಳ್ಳಲ್ಲ. ಒಪ್ಪಿಕೊಳ್ಳದೇ ಇದ್ದಾಗ ನಾನು ಯುದ್ಧವನ್ನೇ ಬಲಿದು ಬರ್ತೀನಿ. ಅದು ಕೃಷ್ಣನ ಮತ. ಯಾವಾಗ ದ್ರೌಪದಿ ಗೋಳಾಡಿದಳೋ, ಒದ್ದಾಡಿದಳೋ, ಆಗ ಭೀಮನಿಗೆ ಮತ್ತೆ ಸ್ಫೂರ್ತಿ ಬಂತು, ಮತ್ತೆ ಆತ ವೀರ್ಯವತ್ತಾದ. ಅಲ್ಲಿ ತನಕ ಧರ್ಮರಾಯನ ಪ್ರಭಾವಕ್ಕೆ ಒಳಗಾಗಿ ಸಂಧಿ ಇರಲಿ ಬಿಡು, ಸಂಧಿನೇ ಆಗಲಿ, ಅಣ್ಣ ಹೇಳ್ತಾ ಇದ್ದಾರೆ, ನಾವು ಹೊಂದಿಕೆ ಮಾಡ್ಕೊಂಡಿರೋಣ, ನಾವು ಕಿತ್ತಾಡೋದು ಬೇಡ, ಕಚ್ಚಾಡೋದು ಬೇಡ, ನಮ್ಮ ಕುರುವಂಶ ಅನ್ನತಕ್ಕಂಥದ್ದಕ್ಕೆ ಧಕ್ಕೆ ಆಗೋದು ಬೇಡ, ಎಲ್ಲರನ್ನು ಸಾಯಿಸೋದು ಬೇಡ, ಎಲ್ಲರೂ ಒಟ್ಟಿಗೆ ಇರೋಣ ಸುಖವಾಗಿ, ಇದೆಲ್ಲ ಮಾತಾಡ್ತಾ ಇದ್ದ ಭೀಮ ಇಲ್ಲಿಯ ತನಕ. ಯಾವಾಗ ದ್ರೌಪದಿ ಬಂದು ಎಲ್ಲರನ್ನು ಬೈದ್ಲು, ಆಗಲೇ ಅಲ್ಬೇಡ ಸುಂದರು, ಈ ಹೊತ್ತು ನೀನು ಹೇಗೆ ಹೇಳುತ್ತಿದ್ದೀಯೋ ಹಾಗೆ ನಿನಗೆ ಅವಮಾನ ಮಾಡಿದ, ನಿನ್ನನ್ನು ನೋಯಿಸಿದಂತಹ ನಿನ್ನ ಶತ್ರುಗಳ ಹೆಂಡತಿಯರೆಲ್ಲರೂ ಅಳತಕ್ಕಂಥ ಕಾಲ ಬರುತ್ತೆ, ಅವರನ್ನೆಲ್ಲ ನಾನು ಮರ್ದನ ಮಾಡಿಬಿಡ್ತೀನಿ. ಹೋಗಯ್ಯ, ಹೋಗು, ನೀನು ಸಂಧಾನ ಮಾಡಿಕೊಂಡು ಇಷ್ಟೊತ್ತು ಸಂಧಿ ಮಾಡು ಅಂತ ಇದ್ದ. ಈಗ ಭೀಮ ಕನಲಿ ಹೇಳ್ತಾ ಇದ್ದೇನೆ, ಹೋಗು, ಕುಮಾರವ್ಯಾಸ ಬಹಳ ಅದ್ಭುತವಾಗಿ ಬರೀತಾನ ಮಾತುಗಳು. ನೀವು ನಡೆದು ಸಂಧಿಯ ಮಾಡಿ ಮುರರಿಪು ಕೊಡಿಸು 500 ಸಾಕು.
ಸಂಧಾನ ಮಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾ ಇದ್ದೀರಲ್ರಿ, ಹೋಗಿ 500 ಕೊಡಿಸು, ಸಾಕು 5 ಊರನ್ನು ಕೊಡ್ಸಪ್ಪ. ನಮ್ಮ ಅಣ್ಣ ಏನೋ ಹೇಳ್ತಾ ಇದ್ದಾನೆ, ನಿನಗೆ 5 ಊರು ಕೊಟ್ರೆ ಸಾಕು ಅಂತ. ಕುಡಿಸು ಸಾಕು 500 ತಡೆಯದಾನೆರಡೂರ ಕೊಂಬೆನು ಕೌರವೇಂದ್ರನಲ್ಲಿ. ನೀನು 5 ಕೊಡಿಸು, ನಾನು 2 ಊರು ತಗೊಳ್ತೀನಿ. ಅದು ದುರ್ಯೋಧನನಿಂದ ಇಂಥ ಪದಗಳನ್ನು ಅವನು ಒತ್ತಿ ಹೇಳ್ತಾ ಇದ್ದಾನೆ ಅಂದರೆ, ಊರು ಅಂದರೆ ಅರ್ಥ ತೊಡೆ ಅಂತಲೂ ಹೌದು. 2 ಊರ ಕೊಂಬೆನು ಕೌರವೇಂದ್ರನಲ್ಲಿ, ನೀನು 5 ಊರು ಕೊಡಿಸು, ನಾನು 2 ಊರು ತಗೊಳ್ತೀನಿ ಅವನ ಹತ್ರ. ಕುಮಾರವ್ಯಾಸನ ಪದಪ್ರಯೋಗ, ಸಂಧಾನ ನೀನು ಮಾಡು, ನಾನು ಅವನು ತೊಡೆ ಮುರಿಯೋದು ಖಚಿತ ಅಂತ ಗುಡುಗಿಬಿಟ್ಟೆ. ಅಲ್ಲಿಯೇ ಒಂಥರ ಯುದ್ಧ ನಿರ್ಣಯವಾದಾಗ ಆಯಿತು. ಆದರೂ ಕೃಷ್ಣ ಸಂಧಾನಕ್ಕಾಗಿ ಹೊರಟಾಗ ಹೊರಡ್ತಾನೆ, ಎಲ್ಲ ಶುಭ ಮುಹೂರ್ತಗಳನ್ನೆಲ್ಲ ನೋಡಿಕೊಂಡು ಉಡುಗೊರೆಗಳನ್ನೆಲ್ಲ ತಗೊಂಡು ಹೋಗ್ಬರ್ತೀನಪ್ಪ ಅಂತ ಹೇಳಿದಾಗ ಧರ್ಮರಾಯ ಹೇಳ್ತಾನೆ, ಅಪ್ಪ ಕೃಷ್ಣ ಸಂಧಾನ ಮಾಡ್ಕೊಂಡು ಬಾ. ಇಷ್ಟಾದರೂ ಧರ್ಮರಾಯ ಬದಲಾವಿಲ್ಲ, ಅಲ್ಲಿ ಭೀಮನೊಬ್ಬನೇ ಸ್ವಲ್ಪ ಬದಲಾಗಿತ್ತು. ಇಲ್ಲ ಏನಾದರೂ ಮಾಡಿ ಸಂಧಾನವನ್ನೇ ಆಯ್ತಾಯ್ತು ಸಂಧಾನ ಮಾಡ್ಕೊಂಡು ಬರ್ತೀನಿ ಬಿಡಪ್ಪ. ನೀವು ಗುರ್ರ ಅಂತ ಇದ್ದಾನೆ. ಅರ್ಜುನನು ಅದನ್ನೇ ಹೇಳಿದ, ಸಂಧಾನ ಮಾಡಪ್ಪ, ಆಗದೇ ಇದ್ರೆ ಯುದ್ಧ ಮಾಡೋಣ. ಕೃಷ್ಣ ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಎಲ್ಲರೂ ಹೋದ್ರು, ದ್ರೌಪದಿ ನಿಂತ್ಕೊಂಡಿದ್ದಾಳೆ. ಕೃಷ್ಣನಿಗೆ ಅರ್ಥ ಆಯಿತು ಅವಳು ಯಾಕೆ ನಿಂತಿದ್ದಾಳೆ ಅಂತ. ಬಹಳ ಸುಂದರವಾಗಿ ಹೇಳ್ತಾನೆ, ಅದ್ಭುತವಾಗಿ ಹೇಳ್ತಾನೆ. ಕುಮಾರವ್ಯಾಸನ ಭಾಷೆಯೇ ಭಾಷೆ. ದೇವಕಿಯ ಮೇಲಾಣೆ ವರವಸುದೇವನಂಘ್ರಿಗಳಾಣೆ, ಮನುಮಥ ದೇವನಾಣೆ, ನಿಧಾನವನು ಕೇಳಬಲೆ ನಿನ್ನಾಣೆ. ನಾವು ಸಂಧಿಯಲವರ ಭಾವವತೀವಿ, ಕೋಪವತೀವಿ, ಸಂಧಿಯ ಮುರಿದು ಬಹೆವು ಇದ ನಂಬು ನೀನೆಂದ. ಭಾಷೆ ಕೊಟ್ಬಿಟ್ರೆ, ಇದ ನಂಬು ನೀನೆಂದ. ನಂಬು, ನಾನೊಂದು ಮಾತು ಕೊಡ್ತಾ ಇದ್ದೇನೆ. ನಾವು ಸಂಧಿಯ ಲವರ ಭಾವವತೀವಿ. ಅವ್ರಿಗೇನೋ ಒಂದು ದುರ್ಯೋಧನ ಇದ್ದೇ ಇದೆಯಲ್ಲ, ಸಂಧಿ ಮಾಡ್ಕೊಳ್ಳಲ್ಲ, ಯುದ್ಧ ಮಾಡ್ತೀನಿ, ಅವರ ರಾಜ್ಯವನ್ನೆಲ್ಲ ಕಿತ್ಕೊಳ್ತೀನಿ, ಆ ಭಾವ ಒಂದಿದೆಯಲ್ಲ. ಸಂಧಿಯಲವರ ಭಾವವತೀವಿ, ಕೋಪವನ್ನು ಭರಿಸಿ ಸಂಧಿಯ ಮುರಿದು ಬಹೆವು. ನಾವು ಸಂಧಿ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲಮ್ಮ ದ್ರೌಪದಿ, ಕೇಳಿಸ್ಕೊ, ನಿನ್ನಾಣೆಗೂ ಹೇಳ್ತಾ ಇದ್ದೇನೆ, ನಮ್ಮ ಅಮ್ಮನ ಆಣೆಗೂ, ನಮ್ಮ ಅಪ್ಪನ ಪಾದದ ಆಣೆಗೂ, ನನ್ನ ಮಗ ಮನ್ಮಥನ ಆಣೆಗೂ, ದೇವಕಿಯ ಮೇಲಾಣೆ, ವರ ವಸುದೇವನಂಗ್ರಿಗಳಾಣೆ, ಮುನುಮಥ ದೇವರಾಣೆ, ನಿಧಾನವನು ಕೇಳಬಲೆ ನಿನ್ನಾಣೆ. ನಾವು ಸಂಧಿಯ ನೆವದಲ್ಲಿ ಹೋಗ್ತಾ ಇದ್ದೇವೆ. ಸಂಧಿಯ ಲವರ ಭಾವವತೀವಿ, ಕೋಪವನ್ನು ವೃದ್ಧಿ ಮಾಡಿ ಸಂಧಿಯನ್ನು ಮುರಿದು ಬರ್ತೀವಿ. ಸಂಧಿಯನ್ನು ಮುರಿದು ಬರುವುದರ ಅರ್ಥ ಮುಂದೆ ಯುದ್ಧವಾಗುತ್ತದೆ. ಅಲ್ಲಿ ತನಕ ದ್ರೌಪದಿ ಗೋಳಾಡಿದ್ದಾಳೆ, ತನ್ನ ಬಿರಿದ ಕೇಶವನ್ನು ತೋರಿಸಿದ್ದಾಳೆ. ಹಾಗಾದ್ರೆ ನಾನು ಜಡೆ ಹಾಕೋ ಹಾಗೇ ಇಲ್ವಾ ಅಂತ ಕೇಳಿದ್ದಾಳೆ. ಕೃಷ್ಣ ಹೇಳ್ತಾ ಇದ್ದಾನೆ, ಯುದ್ಧವನ್ನು ಸಿದ್ಧಿ ಮಾಡಿಕೊಂಡು ಬರ್ತೀನಿ, ಆಗ ನಿನ್ನ ತಲೆ ನೀನು ಬಾಚಿಕೊಳ್ಳಬಹುದು ನಿನ್ನ ವೈರಿಗಳ ಮರ್ದನವಾದ ಮೇಲೆ. ಹೌದು, ನನಗೆ ಆ ದುಶ್ಯಾಸನದ ಬಲಗೈ ಕತ್ತರಿಸಿ ಬೀಳಬೇಕು, ಅದನ್ನು ನೋಡೋದಕ್ಕೆ ನನಗೆ ಸಮಾಧಾನವಾಯಿತು. ಎಲ್ಲ ಆಗುತ್ತೆ ಇದು ಅಂತ ಹೇಳಿ ಕೃಷ್ಣ ಹಸ್ತಿನಾವತಿಯ ಕಡೆಗೆ ಹೊರಟ. ದಾರಿಯಲ್ಲಿ ಬಹಳಷ್ಟು ವಿವರಣೆಗಳಿದೆ. ಆ ಆಶ್ರಮಕ್ಕೆ ಹೋದ, ಈ ಊರಿಗೆ ಹೋದ, ಅಲ್ಲೆಲ್ಲ ಅವನು ಸತ್ಕಾರ ಮಾಡಿದ್ರು, ಇತ್ಯಾದಿ ಇತ್ಯಾದಿ ಎಲ್ಲ ಬಿಟ್ಬಿಡೋಣ. ಇತ್ತ ಹಸ್ತಿನಾವತಿಯಲ್ಲಿ ಏನಾಗ್ತಾ ಇದೆ? ಧೃತರಾಷ್ಟ್ರ ರಾಜಸಭೆಯನ್ನು ಕರೆದಿದ್ದಾನೆ. ಕರೆದು ಸಭಾಸದರಿಗೆ ಹೇಳ್ತಾ ಇದ್ದಾನೆ, ಕೃಷ್ಣ ಬರ್ತಾ ಇದ್ದಾನಂತೆ, ಸುದ್ದಿ ಬಂದಿದೆ. ಕೃಷ್ಣ ಅಂತಹ ಕೃಷ್ಣ
ವಸುದೇವನ ಮಗನಾದ ವಾಸುದೇವ, ವಿಷ್ಣು ಸ್ವರೂಪಿಯೇ ಆಗಿರತಕ್ಕಂತಹ ಕೃಷ್ಣ, ಮಹಾಬಲಶಾಲಿಯಾದ ಕೃಷ್ಣ, ಮಹಾ ನಿಪುಣನಾಗಿರತಕ್ಕ ಕೃಷ್ಣ ಇಷ್ಟು ಹೊತ್ತಿಗೆ ಸಾಕಷ್ಟು ಜನರನ್ನು ಮರ್ದಿಸಿ ತನ್ನ ಸ್ವಂತ ಊರಾಗಿರತಕ್ಕಂಥ ದ್ವಾರಕೆಯನ್ನೇ ನಿರ್ಮಾಣ ಮಾಡಿರತಕ್ಕಂಥ ಮಹಾ ಸಾಹಸಿಯಾದ ಕೃಷ್ಣ ಅವನು ಬರ್ತಾ ಇದ್ದ. ಅವನನ್ನು ನಾವೆಲ್ಲ ಸತ್ಕರಿಸಬೇಕು. ಶ್ರೀಕೃಷ್ಣ ಬಂದರೆ ಅವನಿಗೆ ನಾನು ಒಂದು ಪಟ್ಟಿ ಕೊಟ್ಬಿಡ್ತಾನೆ ಧೃತರಾಷ್ಟ್ರ. ನಾನು ಆ ಉಣ್ಣೆ ಕಂಬಳಿಗಳು ಕೊಡ್ತೀನಿ, ಮುತ್ತು ಕೊಡ್ತೀನಿ, ರತ್ನ ಕೊಡ್ತೀನಿ, ನನ್ನಲ್ಲಿರ್ತಕ್ಕಂಥ ಐಶ್ವರ್ಯವನ್ನೆಲ್ಲ ಅವನಿಗೆ ಕೊಡ್ತೀನಿ, ಕೃಷ್ಣನನ್ನು ನಾನು ಮೆಚ್ಚಿಸುತ್ತೇನೆ. ದುರ್ಯೋಧನನು ಹೇಳ್ತಾನೆ, ಕೃಷ್ಣ ಬರ್ತಾ ಇರತಕ್ಕಂಥ ದಾರಿಯಲ್ಲಿ ಶಿಬಿರಗಳನ್ನು ಸ್ಥಾಪನೆ ಮಾಡುತ್ತೇನೆ, ಕೃಷ್ಣನಿಗೆ ಉಪಚಾರವನ್ನು ಮಾಡುತ್ತೇನೆ, ಕೃಷ್ಣನನ್ನು ಸತ್ಕರಿಸುತ್ತೇನೆ. ಈ ಮಾತುಗಳನ್ನೆಲ್ಲ ದುರ್ಯೋಧನನು ಹೇಳ್ತಾನೆ. ಏನಂತೀರಿ ನೀವೆಲ್ಲ? ಭೀಷ್ಮಾಚಾರ್ಯ ಹೇಳ್ತಾರೆ, ಬಹಳ ಒಳ್ಳೆ ಚೆನ್ನಾಗಿ ಮಾತಾಡ್ತಾ ಇದೆಯಪ್ಪ ಧೃತರಾಷ್ಟ್ರ, ಈ ಮನಸ್ಸು ನಿನಗೆ ಸ್ಥಿರವಾಗಿರಲಿ, ಕೃಷ್ಣನ ಅದೇ ರೀತಿ ಸ್ವಾಗತಿಸು. ಹೌದು, ಕೃಷ್ಣ ನಮ್ಮ ಊರಿನ ಹೆಬ್ಬಾಗಿಲಿನ ತನಕ ಬರುವ ಹೊತ್ತಿಗೆ ನೀವೆಲ್ಲರೂ ರಾಜಪೋಷಾಕಗಳನ್ನು ಧರಿಸಿ ದುರ್ಯೋಧನ ದುಶ್ಯಾಸನ ಇಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಹೋಗಿ ಕೃಷ್ಣನನ್ನು ಸ್ವಾಗತಿಸಿ ಕರೆದುಕೊಂಡು ಬನ್ನಿ, ಆತನಿಗೆ ಸಾಕಷ್ಟು ಸತ್ಕಾರ ಮಾಡೋಣ ಅಂತ ಧೃತರಾಷ್ಟ್ರ ಹೇಳಿ. ಧೃತರಾಷ್ಟ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಆದರೆ ವಿದುರ ಮಧ್ಯ ಬಾಯಿ ಹಾಕಿ ಹೇಳಿದೆ, ಅಷ್ಟು ಸರಿಯಾದ ಮಾತು ನಂಗೆ ಅನ್ನಿಸ್ತಾ ಇಲ್ಲ. ಧೃತರಾಷ್ಟ್ರ, ನೀ ಯಾವ ಉದ್ದೇಶದಿಂದ ಹೇಳ್ತಾ ಇದೀಯಾ ಅಂತ ನನಗೆ ಗೊತ್ತು. ನೀನೇನು ಕೃಷ್ಣ ಮೇಲಿನ ಪ್ರೀತಿಯಿಂದಲೋ ವಿಶ್ವಾಸದಿಂದಲೋ ಹೇಳ್ತಾ ಇಲ್ಲ. ನೀನು ಹೇಳ್ತಾ ಇರತಕ್ಕಂಥದ್ದು ಕೃಷ್ಣನನ್ನು ನಿನ್ನ ಐಶ್ವರ್ಯವನ್ನು ಕೊಟ್ಟು ಕೊಂಡುಕೊಳ್ಬೇಕು ಅಂತ ಹೇಳ್ತಾ ಇದ್ದೀಯ. ಅದೇ ನಿನ್ನ ಮನಸ್ಸಿನಲ್ಲಿರತಕ್ಕಂಥ ಉದ್ದೇಶ, ನಿನ್ನದು ಶುದ್ಧ ಉದ್ದೇಶ ಅಲ್ಲ. ಕೃಷ್ಣನಿಗೆ ಇಷ್ಟೆಲ್ಲ ಉಡುಗೊರೆಗಳನ್ನು ಕೊಟ್ಟರೆ ಕೃಷ್ಣ ನಿನ್ನ ಪರವಾಗಿ ಆಗಿಬಿಡುತ್ತಾನೆ. ಹಾಗೆ ಮಾಡಿದ್ರೆ ಪಾಂಡವರು ದುರ್ಬಲರಾಗ್ತಾರೆ ಅನ್ನುವುದು ನಿನ್ನ ಉದ್ದೇಶ. ಇಲ್ಲ, ಹಾಗೆಲ್ಲ ಆಗಲ್ಲ. ಕೃಷ್ಣ ಪಾಂಡವ ಪಕ್ಷಪಾತಿ. ಕೃಷ್ಣನಿಗೂ ಅರ್ಜುನನಿಗೂ ಅವಿನಾಭಾವ ಸಂಬಂಧ ಇದೆ. ಕೃಷ್ಣ ಧರ್ಮರಾಯನನ್ನು ತುಂಬ ಪ್ರೀತಿ ಮಾಡ್ತಾನೆ, ಗೌರವ ಮಾಡ್ತಾನೆ, ಬೆಲೆ ಕೊಡ್ತಾನೆ. ಅವನು ನಿನ್ನ ಕಡೆ ಸೇರ್ಕೊಳ್ಳಲ್ಲ. ಅದು ಕಾರಣ ನೀನು ಉಡುಗೊರೆಗಳನ್ನು ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಉಣ್ಣೆ ಕಂಬಳಿ ಕೊಡ್ತೀನಿ, ಮುತ್ತು ಕೊಡ್ತೀನಿ, ರತ್ನ ಕೊಡ್ತೀನಿ, ಇದರಿಂದ ನೀನು ಏನೂ ಕೃಷ್ಣನನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿಲ್ಲ, ಧೃತರಾಷ್ಟ್ರ ಹಾಗೆ ಹೇಳ್ತಾ ಇದ್ದಾನೆ ಅಂದರೆ ಇರಬಹುದು ಅಂತ ಅಂದ್ಕೊಳ್ತೀನೋ. ಒಂದು ಅವಕಾಶ ಕೊಡಬೇಕು ಅದಕ್ಕೆಲ್ಲದಕ್ಕೂ. ಆದರೆ ವಿದುರ ಧೃತರಾಷ್ಟ್ರನನ್ನು ಭರ್ತ್ಸನೆ ಮಾಡಿ ಇರಬಹುದು. ಧೃತರಾಷ್ಟ್ರ ನಿಜವಾಗಿಯೂ ಕೆಡಕೆ, ಏನು ಆತನ ಪರವಾಗಿ ಮಾತಾಡುವಂಥದ್ದಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ತೋರಿಸ್ಕೊಳ್ತಾ ಇದ್ದಾನೆ, ನಾನು ಕೃಷ್ಣನಿಗೆ ಮರ್ಯಾದೆ ಮಾಡ್ತೀನಿ. ಹಾಗೆ ತೋರಿಸ್ಕೊಂಡಾಗ ಅದು ಕಾರ್ಯರೂಪಕ್ಕೆ ಅವಕಾಶ ಮಾಡಿಕೊಡ್ಬೇಕು. ವಿದುರ ಅದನ್ನು ಖಂಡಿಸಿಬಿಡ್ತಾನೆ. ದುರ್ಯೋಧನ ತಕ್ಷಣ ಹೇಳ್ತಾನೆ, ಹೌದೌದು, ವಿದುರ ಹೇಳ್ತಾ ಇರ್ತಕ್ಕಂಥದ್ದು ಸರಿ. ನಾವು ಏನೇ ಮಾಡಿದರೂ ಕೃಷ್ಣ ನಮ್ಮ ಪರವಾಗಿ ಇರುವುದಿಲ್ಲ. ನಾವು ಏನೇ ಪ್ರಯತ್ನ ಪಟ್ಟರೂ ಕೃಷ್ಣ ನಮ್ಮ ವಿಷಯದಲ್ಲಿ ವಿರೋಧಿ ನೆಲೆಯಲ್ಲಿಯೇ ನಿಲ್ಲತಕ್ಕಂಥವನು. ಆದ್ದರಿಂದ ನಾನೊಂದು ನಿರ್ಣಯ ಮಾಡಿದ್ದೇನೆ. ಕೃಷ್ಣ ಬಂದರೆ ಹೇಗೆ ಉಪಚರಿಸಬೇಕು ಅನ್ನುವುದಕ್ಕೆ ನಾನೊಂದು ಸಿದ್ಧಪಡಿಸಿದ್ದೇನೆ ಯೋಜನೆಯನ್ನ. ಏನಪ್ಪ, ಎಲ್ಲ ಕೇಳಿಸ್ಕೊಳ್ಳಿ, ನಿಮ್ಮ ಸಲಹೆಯನ್ನು ಕೊಡಿ. ಇದು ಕಾರ್ಯ ಸಿದ್ಧಿಯಾಗುವುದು ಹೇಗೆ ಎನ್ನುವುದನ್ನು ಭೀಷ್ಮಾಚಾರ್ಯ ನೀವು ಹೇಳಿ. ಏನು ಅಂದರೆ, ಕೃಷ್ಣ ಬಂದಾಗ ಇಲ್ಲಿ ನಾವು ಅವನನ್ನು ಸೆರೆ ಹಿಡಿದು ಬಿಡೋಣ. ಕೃಷ್ಣನನ್ನು ಸೆರೆ ಹಿಡಿದು ಸೆರೆಮನೆಯಲ್ಲಿ ಹಾಕಿ ಬಿಡೋಣ. ತನ್ಮೂಲಕ ಎರಡು ಸಂದೇಶ ಹೋಗುತ್ತೆ. ಇಲ್ಲಿ ತನಕ ಬೇಕಾಬಿಟ್ಟು ಎಲ್ಲರನ್ನೂ ಗೆದ್ದು ಬರ್ತಾ ಇದ್ದ ಕೃಷ್ಣ. ಕೃಷ್ಣನ ಸ್ನೇಹಿತರಿಗೆ, ಅವನ ಬಂಧುಗಳಿಗೆ, ಅವನ ಮಾಂಡಲಿಕರಿಗೆ, ಅವನನ್ನು ನಂಬಿರತಕ್ಕಂಥವರಿಗೆ, ಅವರಿಗೆಲ್ಲ ಒಂದು ಸಂದೇಶ ಹೋಗುತ್ತೆ, ಕೃಷ್ಣ ನಮ್ಮ ಹತ್ತಿರ ಇಲ್ಲ ಈಗ. ಕೃಷ್ಣನನ್ನು ದುರ್ಯೋಧನ ಸೆರೆ ಹಿಡಿದಿದ್ದಾನೆ ಅಂತ. ಹೀಗಾಗಿ ನಾವೆಲ್ಲ ಕೃಷ್ಣನನ್ನು ನಂಬಿಕೊಂಡು ಪಾಂಡವರಿಗೆ ಸಹಾಯ ಮಾಡೋದು ಬೇಡ ಅನ್ನುವ ನಿರ್ಣಯಕ್ಕೆ ಬರ್ತಾರೆ.
ಎರಡನೇ ಸಂದೇಶ, ಪಾಂಡವರಿಗೆ ಇರತಕ್ಕಂಥ ಅರ್ಧ ಬಲವೇ ಹೋಗಿಬಿಡುತ್ತೆ ಕೃಷ್ಣನನ್ನು ನಾವು ಸೆರೆ ಹಿಡಿದು ಬಿಟ್ರೆ. ಆದ್ದರಿಂದ ಉಡುಗೊರೆ ಇದು ಬೇರೆ ಮಾತಾಡಿ, ಆದರೆ ಅದಲ್ಲ. ನನ್ನ ಯೋಜನೆ ಇರತಕ್ಕಂಥದ್ದು ಕೃಷ್ಣನನ್ನೇ ಸೆರೆ ಹಿಡಿಯುತ್ತೇನೆ ಎನ್ನತಕ್ಕಂಥದ್ದು. ಮೊದಲೇ ಘೋಷಣೆ ಮಾಡಿಬಿಟ್ಟಿದ್ದಾನೆ ದುರ್ಯೋಧನ ಅವನ ಉದ್ದೇಶವನ್ನು. ಈಗೇನು ಮಾಡಬೇಕು? ಈಗ ಭೀಷ್ಮಾಚಾರ್ಯ ಇದ್ದರು, ದುರ್ಯೋಧನನ್ನು ವಿರೋಧಿಸಿದರು, ನೀನು ಬದುಕೆಟ್ಟಿದೆಯಾ ಅಂದರು, ಕೃಷ್ಣನ ಹಿಡಿಯೋಕ್ಕಾಗ್ತಾನೆ ಹಿಂಗೆ ಅಂತ ಕೇಳಿದರು. ಕೊನೆಗೆ ಸಿಟ್ಟು ಮಾಡಿಕೊಂಡು ಸಭಾತ್ಯಾಗವನ್ನು ಮಾಡಿಬಿಟ್ರು ಭೀಷ್ಮಾಚಾರ್ಯರು. ಈ ಕಡೆ ಕೃಷ್ಣ ದಾರಿಯುದ್ದಕ್ಕೂ ಸನ್ಮಾನಗಳನ್ನು ಸ್ವೀಕರಿಸ್ತಾ ಹಸ್ತಿನಾವತಿಗೆ ಬಂದಿದ್ದಾನೆ. ಧೃತರಾಷ್ಟ್ರನ ಆದೇಶದಂತೆ ಭೀಷ್ಮ, ದ್ರೋಣ, ವಿದುರ, ಕೃಪಾ, ಅಶ್ವತ್ಥಾಮ ಎಲ್ಲರೂ ಬಹಳ ಗೌರವದಿಂದ ಊರ ಬಾಗಿಲ ಹತ್ತಿರಕ್ಕೆ ಹೋಗಿ ಕೃಷ್ಣನನ್ನು ಸ್ವಾಗತಿಸಿದ್ದಾರೆ. ಕೃಷ್ಣ ಎಲ್ಲರ ಯೋಗಕ್ಷೇಮವನ್ನು ವಿಚಾರಿಸಿದ್ದಾನೆ. ಧೃತರಾಷ್ಟ್ರನ ಅರಮನೆಗೆ ಬಂದ. ಆಮೇಲೆ ಧೃತರಾಷ್ಟ್ರನನ್ನು ಬೀಳ್ಕೊಂಡು ದುರ್ಯೋಧನನ ಅರಮನೆಗೂ ಹೋದ. ದುರ್ಯೋಧನ ಬಹಳ ಚೆನ್ನಾಗಿದೆ, ಕೃಷ್ಣ ಬರ್ತಿದ್ದಾಗೆ ಎದ್ದು ನಿಂತ್ಕೊಂಡು ಅವನಿಗೆ ಸನ್ಮಾನವನ್ನೆಲ್ಲ ಮಾಡ್ದ. ಊಟ ಮಾಡಪ್ಪ ಅಂತಂತ ಹೇಳಿದ. ನಮ್ಮಲ್ಲಿ ನೀನೆಲ್ಲಿ ಊಟ ಮಾಡಲ್ಲ ಅಂತ ಹೇಳಿದ. ಯಾಕಯ್ಯ ಊಟ ಮಾಡಲ್ಲ? ಯಾಕೆಂದರೆ ದೂತನಾಗಿ ಬಂದಿರತಕ್ಕಂಥವನು ಊಟ ಮಾಡಬೇಕಾಗಿದ್ದರೆ ಯಾವ ಉದ್ದೇಶದಿಂದ ದೂತ ಬಂದಿರುತ್ತಾನೋ ಆ ಉದ್ದೇಶ ಈಡೇರಬೇಕು, ಆಮೇಲೆ ಊಟ ಮಾಡಬೇಕು. ನಾನು ಸ್ವತಂತ್ರನಾಗಿ ಬಂದಿಲ್ಲ ಈಗ, ಬಂಧುವಾಗಿ ಬಂದಿಲ್ಲ ಈಗ, ಅಥವಾ ನೀನು ಆಮಂತ್ರಣ ಕೊಟ್ಟಿಲ್ಲ. ನಾನು ಧರ್ಮರಾಯನ ಪ್ರತಿನಿಧಿಯಾಗಿ ದೂತನಾಗಿ ಬಂದಿದ್ದೇನೆ. ಅದು ಕಾರಣ ಈಗ ಊಟ ಮಾಡಲ್ಲ ನಿನ್ನಲ್ಲಿ ಅಂತ ಹೇಳಿ ಕೃಷ್ಣ ದುರ್ಯೋಧನನ ಅರಮನೆಯನ್ನು ಬಿಟ್ಟು ಹೊರಟ. ಎಲ್ಲಿಗೆ ಹೊರಟ ಅದನ್ನು ನಾವು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಮುಕ್ತಾಯ ಮಾಡೋಣವೇ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥಸ್ನಾನ ಫಲ, ಕೃಚ್ಛ್ರಾದೀತಾಪಾಸೀನ ಫಲ, ಉಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯನು ಒಲಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು. ಆಧರಿಸಿ ಭಾರತದೊಳೊಂದಕ್ಷರವ ಕೇಳ್ದರಿಗೆ.